ತೊಗೊಂಡು ನೆನೆ ಹಾಕಿದ್ದೆ ಒಂದು ಕಾಲು ಗಂಟೆ. ಆಮೇಲೆ ಇದನ್ನು ನೀರಲ್ಲಿ ಒಂದು ಸ್ವಲ್ಪ ಬೇಯಿಸ್ಕೊಂಡೆ, ಒಂದು 10 ನಿಮಿಷ ಬೇಯಿಸ್ಕೊಂಡು. ಆಮೇಲೆ ಇದರಲ್ಲಿ ಒಂದು 1/4 ಲೀಟ್ರ್ ಮೇಲೆ ಒಂದು ಸ್ವಲ್ಪ ಹಾಲು ಹಾಕಿದ್ದೀನಿ. ಹಾಲು ಹಾಕ್ಬಿಟ್ಟು ಇದರಲ್ಲಿ ಒಂದು ಅರ್ಧಷ್ಟು ಎಷ್ಟು ಸೀಮೆಕ್ಕಿ ತೊಗೊಂಡಿದ್ದೆ ಅಷ್ಟು, ಅದಕ್ಕಿಂತ ಚೂರು ಕಡಿಮೆ ಸಕ್ಕರೆ ತೊಗೊಂಡು ಬೇಯಕ್ಕೆ ಹಾಕಿದ್ದೆ. ಬೇಯಿಸ್ಬಿಟ್ಟು ಇದಕ್ಕೆ ದ್ರಾಕ್ಷಿ ಗೋಡಂಬಿ, ಏಲಕ್ಕಿ ಮತ್ತು ತುಪ್ಪದಲ್ಲಿ ಹುರಿದ್ಬಿಟ್ಟು ಹಾಕಿದ್ದೀನಿ. ಈಗ ಸೀಮೆಕ್ಕಿ ಪಾಯಸ ರೆಡಿಯಾಗಿದೆ.